ನಮಸ್ತೆ. ಒಂದು ಹಳ್ಳಿಯಲ್ಲಿ ಶಾಸ್ತ್ರಿ ಎನ್ನುವ ಮಹಾದೇವನ ಭಕ್ತ. ದಿನನಿತ್ಯ ಬೇರೆ ಯಾವುದಕ್ಕೂ ಹಣ ಇಲ್ಲದಿದ್ದರೂ ದೇವರ ಪೂಜೆಗೆ ಸ್ವಲ್ಪ ಹಣ ತೆಗೆದಿಟ್ಟುಕೊಂಡು ತಾನೇ ಹೂ ಮಾರುವವಳ ಹತ್ತಿರ ಹೋಗಿ ಕಡಿಮೆ ಬೆಲೆಗೆ ಹೂ ತರುತ್ತಿದ್ದ. ದಿನವೂ ಒಂದೇ ಕಡೆ ಹೋಗುತ್ತಿದ್ದ ಕಾರಣ ಹೂವಿನ ವ್ಯಾಪಾರಿಗಳು ಬ್ರಾಹ್ಮಣ ಸ್ವಾಮಿಗಳ ಪೂಜೆಗೆ ಹೂ ನಮಗೂ ಪುಣ್ಯ ಬರಲಿ ಎಂದು ಮಾರಲು ಸಾಧ್ಯವಾಗದ ಬೇಡದ ಹೂ ತೆಗೆದಿಟ್ಟುಕೊಂಡು ಪುಕ್ಕಟೆ ಕೊಡುವ ಪರಿಪಾಠ ಮಾಡಿಕೊಂಡಿದ್ದರು. ಬುಟ್ಟಿಗಟ್ಟಲೆ ಕೆಟ್ಟ ಹೂವಿನಿಂದಲೇ ಶಾಸ್ತ್ರಿಗಳ ದೇವರ ಪೂಜೆ ಗಂಟೆಗಟ್ಟಲೆ ನಡೆಯುತ್ತಿತ್ತು. ಯಾವಾಗ ಪೂಜೆ ಹೂಗಳು ಬುಟ್ಟಿಗಟ್ಟಲೆ ಪುಕ್ಕಟೆ ಸಿಗತೊಡಗಿದವೋ ಅಂಥ ಕೆಲಸವೇನೂ ಇರದ ಶಾಸ್ತ್ರಿ ಶಿವ, ಸಾಯಿಬಾಬಾ, ಲಕ್ಷ್ಮಿ, ವಿಷ್ಣು, ಕಾಳಿ, ವೆಂಕಟೇಶ, ಅನ್ನಪೂರ್ಣೇಶ್ವರಿ ಹೀಗೆ ಹಲವು ದೇವರುಗಳಿಗೆ ಪೂಜೆ ನಡೆಸುವುದನ್ನು ಅಭ್ಯಾಸ ಮಾಡಿಕೊಂಡ. ಅವನ ತೃಪ್ತಿ ಎಂದು ಎಲ್ಲರೂ ಸುಮ್ಮನೆ ಅವನು ಮಾಡುವುದನ್ನು ನೋಡುತ್ತಿದ್ದರು. ಒಂದು ದಿನ ಅವನ ಮನೆಯ ಹತ್ತಿರ ಯಾರೋ ಪುಣ್ಯಾತ್ಮರು ಬಾವಿಯನ್ನು ತೋಡಿಸಲು ಕೂಲಿಕಾರರನ್ನು ನಿಯಮಿಸಿದರು. ಕೂಲಿಯವರಿಗೆ ಹತ್ತಿರದ ಮನೆ ಶಾಸ್ತ್ರಿಯದಾಗಿತ್ತು. ನೆರಳಿನಲ್ಲಿ ಕುಳಿತು ಊಟ ಮಾಡುವುದಕ್ಕಾಗಲಿ ನೀರಿಗಾಗಲಿ ಇವರ ಬಳಿಗೆ ಬಂದು ಕೇಳುತ್ತಿದ್ದರು. ಒಂದು ದಿನ ಬಿಸಿಲು ಅತ್ಯಂತ ಪ್ರಖರವಾಗಿದ್ದು ಕೂಲಿಯವನ ಹತ್ತಿರ ಕುಡಿಯಲು ನೀರು ಮುಗಿದು ಹೋಗಿ ಶಾಸ್ತ್ರಿಯ ಮನೆಗೆ ನೀರಿಗಾಗಿ ಬಂದ. ಸ್ವಾಮಿ, ಸ್ವಾಮಿ, ನೀರು ಕೊಡಿ ಎಂದು ಕೂಗಿದ. ಶಾಸ್ತ್ರಿ ಆಗ ಪೂಜೆಗೆ ಕುಳಿತಿದ್ದ. ಕೂಲಿಯವನು ಕರೆದದ್ದು ಕೇಳಿಸಿತು. ತಡಿಯೋ, ಈಗ ನಾನು ವಿಷ್ಣು ಪೂಜೆ ಮಾಡುತ್ತಿರುವೆ ಎಂದ. ಪುನಃ ಕೂಲಿಯವನು ಕರೆದಾಗ ತಡಿಯೋ, ನಾನು ಶಿವನ ಪೂಜೆ ಮಾಡುತ್ತಿರುವೆ ಎಂದ. ಪ್ರತಿ ಸಲ ನೀರು ಕೇಳಿದಾಗಲೆಲ್ಲ ನಾನು ಇವರ ಪೂಜೆ ಮಾಡುತ್ತಿದ್ದೇನೆ ಎನ್ನುತ್ತಲೇ ಬಂದ. ಕೂಲಿಯವನ ಕೈಯಲ್ಲಿ ಹಾರೆ ಇತ್ತು. ಅಸಮಾಧಾನದಿಂದ ಇಲ್ಲೊಂದು ಅಲ್ಲೊಂದು ಕುಣಿ ತೆಗೆಯುತ್ತಾ ಬಂದ. ಹಲವಾರು ಕುಣಿಗಳಾದವು. ಎಷ್ಟೋ ಹೊತ್ತಿನ ನಂತರ ಬಂದ ಶಾಸ್ತ್ರಿ ನೀರು ಕೊಡುತ್ತಾ ಕುಣಿಗಳನ್ನು ನೋಡಿ ಅಪಹಾಸ್ಯ ಮಾಡುತ್ತಾ, ಅಲ್ಲಿ ಇಲ್ಲಿ ತೋಡುವುದರ ಬದಲು ಒಂದೇ ಕಡೆ ತೋಡಿದ್ದರೆ ಇಷ್ಟು ಹೊತ್ತಿಗೆ ಬಾವಿಯಾಗಿ ನೀರು ಸಿಗುತ್ತಿತ್ತು ಎಂದು ಗೇಲಿ ಮಾಡಿ ನಕ್ಕ. ಅದಕ್ಕೆ ಕೂಲಿಯವನು, ಸ್ವಾಮಿ, ನೀವು ಇಷ್ಟೊಂದು ದೇವರ ಪೂಜೆ ಮಾಡುವ ಬದಲಿಗೆ ಒಬ್ಬನೇ ದೇವನನ್ನು ಪೂಜೆ ಮಾಡಿದ್ದರೆ ನಿಮಗೆ ಮೋಕ್ಷ ಸಿಕ್ಕಿರೋದು ಎಂದು ಹೇಳಿ ನೀರು ತೆಗೆದುಕೊಂಡು ಹೊರಟ. ಪೆಚ್ಚಾದ ಶಾಸ್ತ್ರಿ. ಯಾವುದು ಸರಿ ಎನ್ನುವಿರಿ? ಯಾರನ್ನು ಮಹಾನುಭಾವ ಎನ್ನುವಿರಿ? ಧನ್ಯವಾದಗಳು.